ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಷಿನ್ ಲರ್ನಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಮಷಿನ್ ಲರ್ನಿಂಗ್ ಯಾವ ಥರ ಬೇರೆ ಟೆಕ್ನಾಲಜೀಸ್ಗೆ ರಿಲೇಟ್ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾವು ಮಷಿನ್ ಲರ್ನಿಂಗ್ ಯಾವ ರೀತಿ ಎ ಐಗೆ ಕನೆಕ್ಟ್ ಆಗಿದೆ ಅಥವಾ ಎ ಐಗೆ ಹೆಂಗೆ ರಿಲೇಟ್ ಆಗ್ತಿದೆ ಅಂತ ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಲಾಸ್ಟ್ ಸೆಮ್ಮಲ್ಲೇ ನಾವು ಎ ಐ ಏನು ಅಂತ ಎಲ್ಲ ತಿಳ್ಕೊಂಡಿದ್ವಿ. ಸೊ ಅದನ್ನು ಸ್ವಲ್ಪ ರೀಕ್ಯಾಪ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಇವಾಗ ಎ ಐ ಅಂದರೆ ಏನು? ಸೊ ಇವಾಗ ಒಂದು ಸಿಚುವೇಶನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಲೈಕ್ ನೀವು ಕಾಲೇಜಿಂದ ಮನೆಗೆ ಲೇಟಾಗಿ ಹೋಗ್ತೀರಾ. ಓಕೆನಾ? ಅಲ್ಲಿ ಹೋದಾಗ ನಿಮ್ಮ ಮಮ್ಮಿ ಕೇಳ್ತಾರೆ, ಏನು ತಿಂದೆ? ಅಥವಾ ಆಲ್ರೆಡಿ ಊಟ ಮಾಡಿದ್ಯಾ ಇಲ್ವಾ ಅಂತ. ಸೊ ನೀವು ಆನ್ಸರ್ ಹೇಳೋದಕ್ಕಿಂತ ಮುಂಚೆನೆ ನಿಮ್ಮ ಮಮ್ಮಿಗೆ ಗೊತ್ತಾಗುತ್ತೆ. ನಿಮ್ಮ ಫೇಸ್ ನೋಡೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಮಮ್ಮಿಗೆ. ಓಹ್! ಇವನೆಲ್ಲೋ ಆಚೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಬಂದಿದ್ದಾನೆ. ಅದಕ್ಕೆ ಇವಾಗ ಇವ್ನಿಗೆ ಊಟ ಸೇರಲ್ಲ ಅಂತ ನಿಮ್ಮ ಮಮ್ಮಿನೇ ಡಿಸಿಷನ್ ತಗೊಳ್ತಾರೆ ಅಲ್ವಾ? ಸೊ ಹೆಂಗೆ ಹ್ಯೂಮನ್ ಬ್ರೈನ್ಸು ತುಂಬ ಇಂಟೆಲಿಜೆಂಟ್ ಅಲ್ವಾ? ಹೆಂಗೆ ನಾವು ಅಬ್ಸರ್ವ್ ಮಾಡಿ, ಥಿಂಕ್ ಮಾಡಿ, ನಾವಷ್ಟಕ್ಕೆ ನಾವು ಡಿಸಿಷನ್ ತಗೊಳ್ತೀವಿ ಅಲ್ವಾ? ಅದನ್ನ ಈ ಒಂದು ಕಾನ್ಸೆಪ್ಟ್‌ನ ಹಿಡ್ಕೊಂಡು ಸೊ ಸೈಂಟಿಸ್ಟ್ ಏನು ಮಾಡಿದ್ರು, ನಾವು ಯಾಕೆ ಒಂದು ಮಷೀನ್‌ನ ಬಿಲ್ಡ್ ಮಾಡಬಾರ್ದು ಇದೇ ಥರ ಹ್ಯೂಮನ್ಸ್ ಥಿಂಕ್ ಮಾಡೋ ಥರ. ಸೊ ಇವಾಗ ಇಲ್ಲೇನಾಯಿತು, ನಿಮ್ಮ ಮಮ್ಮಿ ಕ್ವೆಶನ್ನ ಕೇಳಿದ್ರು. ನೀವು ಆಡ್ತಿರೋ ಅಂಥ ಏನಂತೀರ, ನಿಮ್ಮ ಫೇಸ್ ರಿಯಾಕ್ಷನ್ ನೋಡಿ, ನೀವು ಆಡ್ತಿರೋ ಅಂಥದ್ದನ್ನ ನೋಡಿ, ಅದನ್ನ ಅಬ್ಸರ್ವ್ ಮಾಡಿ ಥಿಂಕ್ ಮಾಡ್ತಾರೆ ನಿಮ್ಮ ಮಮ್ಮಿ. ಓಹ್! ಇವನೆಲ್ಲೋ ಇಲ್ಲೇ ಎಲ್ಲೋ ತಿನ್ಕೊಂಡು ಬಂದಿರ್ತಾನೆ ಚೆನ್ನಾಗಿ ಅಂತ. ಆಮೇಲೆ ಡಿಸಿಷನ್ ತಗೊಳ್ತಾರೆ, ಬಿಡು ಇವನಿಗೆ ಏನಕ್ಕೆ ಇವಾಗ ಅಡುಗೆ ಮಾಡೋದು ಅನ್ನೋ ಥರ ಅಲ್ವಾ? ಸೊ ಈ ಥರ ನಾವು ಯಾಕೆ ಮಷೀನ್ನ ಬಿಲ್ಡ್ ಮಾಡಬಾರ್ದು, ಇದೇ ಥರ ಯೋಚನೆ ಮಾಡುವಂಥದ್ದು, ಲೈಕ್ ಅಬ್ಸರ್ವ್ ಮಾಡಿ, ಅದೇ ಥರ ಥಿಂಕ್ ಮಾಡಿ ಡಿಸಿಷನ್ ಮಾಡುವಂಥದ್ದು ಯಾಕೆ ನಾವು ಮಷೀನ್ ಮಾಡಬಾರ್ದು ಅಂತ ಸೈಂಟಿಸ್ಟ್ ಥಿಂಕ್ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಗೋಲ್ ಏನು ಎ ಐದು? ಹೆಂಗೆ ಮನುಷ್ಯರು ಥಿಂಕ್ ಮಾಡ್ತಾರೋ, ಹೆಂಗೆ ಮನುಷ್ಯರು ಡಿಸಿಷನ್ಸ್‌ನ ತಗೊಳ್ತಾರೋ, ಮತ್ತು ಹೆಂಗೆ ಅವರಷ್ಟಕ್ಕೆ ಅವರೇ ಪ್ರಾಬ್ಲಮ್ಸ್‌ನ ಸಾಲ್ವ್ ಮಾಡ್ಕೊಳ್ತಾರೆ, ಅದೇ ರೀತಿ ನಾವು ಮಷೀನ್ನ ಬಿಲ್ಡ್ ಮಾಡಬೇಕು. ಆ ಥರ ನಾವು ಮಷೀನ್ನ ಮಾಡಬೇಕು ಅನ್ನೋದೇ ಮೇನ್ ಗೋಲ್ ಇತ್ತು. ಓಕೆನಾ? ಎಕ್ಸಾಂಪಲ್ ನಾವು ನೋಡಿರ್ತೀವಿ ಇವಾಗ ರೋಬೋಟು ಯಾವ ರೀತಿ ಹ್ಯೂಮನ್ಸ್ ಥರ ಮಾತಾಡುತ್ತೆ. ಸೊ ಆಮೇಲೆ ಕಾರು ಅದಷ್ಟಕ್ಕದೇ ಡ್ರೈವ್ ಮಾಡುವಂಥದ್ದು, ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಅಲ್ವಾ? ಸೊ ಇವಾಗ ಜನರಲ್ ಆಗಿ ಈ ಒಂದು ಎ ಐ ಮಷೀನ್ ಲರ್ನಿಂಗ್ಗೆ ಯಾವ ರೀತಿ ಲಿಂಕ್ ಆಗಿದೆ ಅಂತ ನೋಡೋದಾದ್ರೆ, ಆ, ಈ ಎ ಐ ಅನ್ನೋದು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಟ್ ಈಸ್ ಅ ಬಿಗ್ ಡ್ರೀಮ್. ಓಕೆನಾ? ಅದೊಂದು ದೊಡ್ಡ ಕನಸು. ಸೊ ಇಟ್ ಈಸ್ ಲೈಕ್ ಅ ಅಂಬ್ರೆಲಾ. ಸೊ ಈ ಒಂದು ಅಂಬ್ರೆಲಾ ಕೆಳಗಡೆ ತುಂಬ ಟೆಕ್ನಾಲಜೀಸ್ಗಳು ಬರ್ತವೆ. ಓಕೆನಾ? ಸೊ ಆ ಒಂದು ಎ ಐ ಅನ್ನೋ ಒಂದು ಬಿಗ್ ಡ್ರೀಮ್ನ ನಾವು ಅಚೀವ್ ಮಾಡೋದಕ್ಕೆ ಮಲ್ಟಿಪಲ್ ಟೆಕ್ನಾಲಜೀಸ್ಗಳು ಬಂದವು. ಅದರಲ್ಲಿ ಬಂದಿರೋಂಥ ಇಂಪಾರ್ಟೆಂಟ್ ಟೆಕ್ನಾಲಜಿನೇ ಈ ಒಂದು ಮಷೀನ್ ಲರ್ನಿಂಗ್. ಸೊ ಹೆಂಗೆ ಈ ಮಷೀನ್ ಲರ್ನಿಂಗ್ ರಿಲೇಟ್ ಆಗಿದೆ ಅಂತ ಅಂದರೆ, ಇವಾಗ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಸೊ ಸಪೋಸ್ ನಾವು ಯಾವುದೋ ಒಂದು ರೋಬೋಟ್ನ ಬಿಲ್ಡ್ ಮಾಡ್ತಿದ್ದೀವಿ. ಸೊ ಆ ರೋಬೋಟ್ ಕೆಲಸ ಏನು ಅಂತ ಅಂದರೆ, ನಾಯಿನ ಐಡೆಂಟಿಫೈ ಮಾಡ್ಬೋದು ಇನ್ ಆರ್ಡರ್ ಟು ಐಡೆಂಟಿಫೈ ದ ಡಾಗ್ಸ್. ಓಕೆ. ಸೊ ನಿಮ್ಮ ಪ್ರೋಗ್ರಾಮ್ಸು ಇವಾಗ ರೂಲ್ಸು ನೀವು ಏನೋ ಕೋಡಿಂಗ್ ಪಾರ್ಟ್ ಬಿಲ್ಡ್ ಮಾಡಿ ನೀವು ಬರ್ದಿರ್ತೀರ. ಲೈಕ್ ಇವಾಗ ಡಾಗ್ನ ಐಡೆಂಟಿಫೈ ಮಾಡೋದಕ್ಕೆ ನೀವು ಕೆಲವೊಂದು ರೂಲ್ಸ್ನ ಬರ್ದಿರ್ತೀರ. ಸೊ ಅದು ಏನೇನಪ್ಪ ರೂಲ್ಸು ಅಂದರೆ, ಅಕಸ್ಮಾತ್ ಆ ಒಂದು ಅನಿಮಲ್ಗೆ 4 ಲೆಗ್ ಇದ್ರೆ, 4 ಲೆಗ್ಸ್ ಇದ್ರೆ ಅದು ಡಾಗ್. ಅಕಸ್ಮಾತ್ ಅನಿಮಲಿಗೆ ಟೇಲ್ ಇದ್ರೆ ಅದು ಡಾಗ್. ಅನಿಮಲ್ ಏನಾದರೂ ಬೊಗಳ್ತಿದ್ರೆ ಅದು ಡಾಗ್ ಅಂತ ನೀವು ರೂಲ್ಸ್ನ ನೀವು ಆಲ್ರೆಡಿ ಅದರೊಳಗೆ ಏನಂತೀರ ಡಿಸೈಡ್ ಆಗಿರುತ್ತೆ. ಓಕೆನಾ? ಸೊ ಸಡನ್ನಾಗಿ ಆ ರೋಬೋಟ್ ಏನಾದರೂ ನೋಡಿದ್ರೆ ಕೌನ ನೋಡಿದ್ರೆ ಏನಾಗುತ್ತೆ, ನೀವು ರೂಲ್ಸ್ ಬರ್ದಿರೋ ಪ್ರಕಾರ 4 ಲೆಗ್ಸ್ ಪ್ಲಸ್ ಟೇಲ್ ಇದೆ. ಓಕೆ. ಅದನ್ನು ಡಾಗ್ ಅಂತ ಕನ್ಸಿಡರ್ ಮಾಡಿಬಿಡತ್ತೆ. ಗೋಟ್ ನೋಡಿದ ತಕ್ಷಣ ಓಕೆ, ಇದಕ್ಕೂ 4 ಲೆಗ್ಸ್ ಪ್ಲಸ್ ಟೇಲ್ ಇದೆ, ಅದನ್ನು ಡಾಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಥರ ಸಿಚುವೇಶನ್ಸ್ ಇದ್ದಾಗ ರೋಬೋಟು ಎಲ್ಲ, ಇವಾಗ ನೀನು ಕೌ ಕೊಟ್ಟರು ಡಾಗ್ ಅಂತ ಕೊಡುತ್ತೆ, ನೀನು ಗೋಟ್ ಪಿಕ್ಚರ್ ತೋರಿಸಿದ್ರು ಡಾಗ್ ಅಂತ ಕೊಡುತ್ತೆ. ಈ ಥರ ಟೈಮಲ್ಲಿ ರೋಬೋಟ್ ಕೂಡ ಕನ್ಫ್ಯೂಸ್ ಆಗತ್ತೆ. ಸೊ ಎಲ್ಲದಕ್ಕೂ ಡಾಗ್ ಅಂತ ಆನ್ಸರ್ ಕೊಡ್ತಾ ಹೋಗುತ್ತೆ. ಸೊ ರೈಟಿಂಗ್ ದ ರೂಲ್ಸ್, ಅಕಸ್ಮಾತ್ ನೀವು ಎಲ್ಲದಕ್ಕೂ ನಾನು ಎಲ್ಲ ಸಿಚುವೇಶನ್ಸ್ಗೂ ರೂಲ್ಸ್ ಬರ್ಕೊಂಡು ಕೂತ್ಕೊಳ್ತೀನಿ ಅಂತ ಅಂದರೆ ದಟ್ ಈಸ್ ಇಂಪಾಸಿಬಲ್. ಓಕೆ. ಸುಮ್ಮನೆ ಈ ಥರ ಇನ್ಸ್ಟೆಡ್ ಆಫ್ ರೈಟಿಂಗ್ ಸೋ ಮಚ್ ಆಫ್ ರೂಲ್ಸ್, ನಾವು ಹೆಂಗೆ ಕಂಪ್ಯೂಟರ್ನೇ ಕಲಿಯೋ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಸೈಂಟಿಸ್ಟ್ ಯೋಚನೆ ಮಾಡಿದಾಗ, ಆ ಒಂದು ಕಲಿಯುವಂಥ ಪ್ರೋಸೆಸ್ನ ನಾವು ಮಷೀನ್ ಲರ್ನಿಂಗ್ ಅಂತ ಹೇಳ್ತೀವಿ.
ಕ್ಯಾನ್ ಯು ಕನೆಕ್ಟ್ ದೀಸ್ ಥಿಂಗ್ಸ್? ನಿಮ್ಗೆ ಅರ್ಥ ಆಗ್ತಿದೆಯಾ ನಾನು ಹೇಳೋದು ಏನು ಹೇಳ್ತಿದ್ದೀನಿ ಅಂತ? ಓಕೆ. ಐ ಗೆಸ್ ಯು ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಅಕಸ್ಮಾತ್ ಏನು ಒಂದು ಸ್ವಲ್ಪ ಚಿಕ್ಕ ಡೌಟ್ ಇದ್ರೂ ಪರವಾಗಿಲ್ಲ ಗೈಸ್, ಯು ಕಮೆಂಟ್ ಇಟ್ ಔಟ್. ಐ ಆಮ್ ಹಿಯರ್ ಟು ಸಾಲ್ವ್ ಯುವರ್ ಡೌಟ್ಸ್. ಓಕೆ. ಸೊ ಡೋಂಟ್ ಹೆಸಿಟೇಟ್. ಲೈಕ್ ನಾನು ಏನಾದರೂ ಕಮೆಂಟ್ ಮಾಡಿದ್ರೆ ಯಾರು ಏನು ಅಂದ್ಕೊಳ್ತಾರೆ ಅಂತ ಅಂದ್ಕೋಬೇಡಿ. ಸೊ ಜಸ್ಟ್ ಕಮೆಂಟ್ ಇಟ್. ಓಕೆ. ದಟ್ ಮೇನ್ ಏಮ್ ಏನಂತ ಅಂದರೆ, ಏನು ಇವಾಗ ನೀವೇನೋ ಒಂದು ಕಲಿತಿದ್ದೀರಾ ಅಂದರೆ ನೀವು ಡೌಟ್ಸ್ಗಳು ಇಟ್ಕೊಂಡು ನೀವು ಮುಂದೆ ಹೋಗಬಾರ್ದು. ಓಕೆನಾ? ಆ ಡೌಟ್ಸ್ ಅನ್ನೋದು ನಿಮಗೆ ಇವಾಗ ನೀವು ಇಲ್ಲೇ ಡೌಟ್ ಬಿದ್ದರೆ ಮುಂದೆ ಮುಂದೆ ಕಾನ್ಸೆಪ್ಟ್ಗಳು ಬರ್ತಾ ಬರ್ತಾ ಸೊ ಆ ಡೌಟ್ಸ್ ಆಗೇ ಉಳಿಯುತ್ತೆ. ಮತ್ತು ನಿಮಗೆ ಈ ಒಂದು ಕಾನ್ಸೆಪ್ಟ್ಸ್ ಅಥವಾ ಈ ಒಂದು ಕೋರ್ಸ್ ಮೇಲೆ ನಿಮ್ಗೆ ಇಂಟ್ರೆಸ್ಟೇ ಹೊಟ್ಟೋಗ್ಬಿಡುತ್ತೆ. ಸೊ ಆಲ್ವೇಸ್ ಟ್ರೈ ಟು ಕ್ಲಿಯರ್ ಯುವರ್ ಡೌಟ್ಸ್. ಓಕೆನಾ? ಸೊ ನಿಮಗೆ ಅರ್ಥ ಆಯ್ತಲ್ವಾ ನಾನು ಏನು ಹೇಳಿದೆ ಇಷ್ಟೊತ್ತು, ಲೈಕ್ ಅಬೌಟ್ ಹೌ ಕ್ಯಾನ್ ಯು ರಿಲೇಟ್ ಟು ದ ಮಷಿನ್ ಲರ್ನಿಂಗ್ ಅಂತ. ಸೊ ದಟ್ಸ್ ಇಟ್. ಸೊ ಲೆಟ್ ಅಸ್ ಕಮ್ ಬ್ಯಾಕ್. ಏನಂತ ಅಂದರೆ, ನಾವು ಸೈಂಟಿಸ್ಟ್ ಆ ಥರ ಯೋಚನೆ ಮಾಡಿದ್ರು. ಸುಮ್ಮನೆ ಎಲ್ಲದಕ್ಕೂ ರೂಲ್ಸ್ಗಳು ಬರೆಯೋದು ಬಿಟ್ಟು ನಾವೇ ಕಂಪ್ಯೂಟರ್ಗೆ ಕಲಿಯೋ ಥರ ಮಾಡಿದ್ರೆ ಹೆಂಗಿರತ್ತೆ ಅನ್ನೋ ಥರ. ಸೊ ಈ ಒಂದು ಐಡಿಯಾನ ಕಲಿಯುವಂಥ ಪ್ರೋಸೆಸ್ ನಾವು ಮಷಿನ್ ಲರ್ನಿಂಗ್ ಅಂತ ಕರಿತೀವಿ. ಓಕೆನಾ? ಸೊ ಸುಮ್ಮನೆ ಅವಾಗ ಈ ಥರ ಐಡಿಯಾ ಬಂದಾಗ ಏನು ಮಾಡಿದ್ರು ಅಂದರೆ, ಸುಮ್ಮನೆ ಈ ಥರ ರೂಲ್ಸ್ಗಳು ಬರೆಯೋ ಬದಲು ನಾವು ಮಷಿನ್ಗೆ ಡೇಟಾ ಕೊಟ್ಬಿಟ್ರೆ, ಡೇಟಾ ಅಂತಂದರೆ ಎಕ್ಸಾಂಪಲ್, ಇವಾಗ ನೀವು ಸುಮ್ಮನೆ ರೂಲ್ಸ್, ಓಕೆ ನಾಯಿಗೆ 4 ಕಾಲಿದೆ ಮತ್ತು ಒಂದು ಟೇಲ್ ಇದೆ, ಈ ಥರ ರೂಲ್ಸ್ನ ಮತ್ತು ಬಾರ್ಕ್ ಮಾಡುತ್ತೆ ಅಂದರೆ ಬೊಗಳುತ್ತೆ. ಸೊ ಈ ಥರ ನೀವು ರೂಲ್ಸ್ ಬರೆಯೋ ಬದಲು ಸುಮ್ಮನೆ ಕಂಪ್ಯೂಟರ್ಗೆ 1000 ಗಟ್ಟಲೆ ಇಮೇಜಸ್ನ, ಡಾಗ್ ಇಮೇಜಸ್ಗಳನ್ನ ಹಾಕಿದ್ರೆ ಅಥವಾ ಕ್ಯಾಟ್ ಇಮೇಜಸ್ನ ಹಾಕಿದ್ರೆ, ಈ ಒಂದು ಡೇಟಾ ಇಟ್ಕೊಂಡು ಕಂಪ್ಯೂಟರ್ ಅಥವಾ ಒಂದು ಮಷಿನ್ ಏನು ಮಾಡುತ್ತೆ ಅಂದರೆ, ಈ ಒಂದು ಡೇಟಾ ಅಲ್ಲಿ ಆ ಒಂದು ಪ್ಯಾಟ್ರನ್ನ ಕಂಡು ಹಿಡ್ಕೊಂಡು ಅದು ಕಲಿಯುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೀವು ಯಾವುದೋ ಒಂದು ಇಮೇಜ್ ಕೊಟ್ಟಾಗ ಇಟ್ ವಿಲ್ ಬಿ ಏಬಲ್ ಟು ಐಡೆಂಟಿಫೈ ವೆದರ್ ಇಟ್ ಇಸ್ ಅ ಡಾಗ್ ಆರ್ ಕ್ಯಾಟ್ ಅಂತ. ಓಕೆನಾ? ಆ ಥರ ಇವಾಗ ನೆಕ್ಸ್ಟ್ ನೀವು ಡಾಗ್ ಇಮೇಜ್ನ ಕೊಟ್ಟಾಗ ಅದು ಹೌದು ಇದು ಡಾಗ್ ಅಂತಲೇ ಹೇಳುತ್ತೆ. ನೆಕ್ಸ್ಟ್ ಕೌ ಇಮೇಜ್ ಕೊಟ್ಟಾಗ ಅದು ರಿಜೆಕ್ಟ್ ಮಾಡುತ್ತೆ. ಇಟ್ ವಿಲ್ ಸೇ ಏನಂತ ಹೇಳುತ್ತೆ ಅಂದರೆ ಅದು ಡಾಗ್ ಅಲ್ಲ ಅಂತ ಹೇಳುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಎ ಐ ಅನ್ನೋದು ಒಂದು ದೊಡ್ಡ ಕನಸು. ಸೊ ಆ ಒಂದು ಕನಸನ್ನು ರೀಚ್ ಆಗೋದಕ್ಕೆ ಈ ಒಂದು ಮಷಿನ್ ಲರ್ನಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಅಷ್ಟೇ ಗೈಸ್. ನೆಕ್ಸ್ಟ್ ನಾವು ಡೀಪ್ ಲರ್ನಿಂಗ್ ಬಗ್ಗೆ ನೋಡೋಣ. ಸೊ ಇಲ್ಲಿ ಡೀಪ್ ಲರ್ನಿಂಗ್ ಅನ್ನೋದು ಇದೊಂದು ಮಷಿನ್ ಲರ್ನಿಂಗಲ್ಲಿರುವಂಥ ಸಬ್ ಬ್ರ್ಯಾಂಚ್. ಸೊ ಇದರಲ್ಲಿ ಒಂದು ನ್ಯೂರಲ್ ನೆಟ್ವರ್ಕ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಅಂದರೆ ಡೀಪ್ ಲರ್ನಿಂಗ್ ಅಂದರೆ ಇವಾಗ ನೀವು ಡೀಪ್ ಆಗಿ ಅಥವಾ ಡೆಪ್ತ್ ಆಗಿ ಆ ಡೇಟಾನ ನೀವು ಸ್ಟಡಿ ಮಾಡುವಂಥದ್ದು, ಅದನ್ನು ನಾವು ಡೀಪ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಈ ಡೀಪ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ನ ಅಚೀವ್ ಮಾಡೋದಕ್ಕೆ ನ್ಯೂರಲ್ ನೆಟ್ವರ್ಕ್ಸ್ ಅನ್ನೋದು ಬರುತ್ತೆ. ಸೊ ಈ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಅಂದರೆ ಇದು ನಮ್ಮ ಹ್ಯೂಮನ್ ಬ್ರೈನಿಂದ ಇನ್ಸ್ಪಿರೇಷನ್ ಆಗಿ ತೊಗೊಂಡಿರೋದು. ಅಂದರೆ ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು ನಮ್ಮ ಹ್ಯೂಮನ್ ಬ್ರೈನು. ಹೇಗೆ ಅಂದರೆ, ಸೊ ನಮ್ಮ ನ್ಯೂರಾನ್ಸ್ ಜನರಲಿ ನಮ್ಮ ನ್ಯೂರಾನ್ಸ್ ಎಲ್ಲ ಏನು ಮಾಡುತ್ತೆ ಅಂದರೆ, ಇವಾಗ ನೀವೇನು ಹಾಟ್ ಕಾಫಿನ ಟಚ್ ಮಾಡ್ತಿದ್ದೀರಾ, ಸೊ ಅವಾಗೇನಾಗುತ್ತೆ, ನೀವು ಟಚ್ ಮಾಡಿದಾಗ ಸಿಗ್ನಲ್ನ ರಿಸೀವ್ ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ, ಮತ್ತು ಆ ಪ್ರೋಸೆಸ್ ಮಾಡಿರೋವಂಥದ್ದನ್ನ ಸಿಗ್ನಲ್ನ ನೆಕ್ಸ್ಟ್ ನ್ಯೂರಾನ್ಸ್ಗೆ ಕಳಿಸುತ್ತೆ. ಆವಾಗ ಇದೇ ಥರ ಏನು ಸಿಗ್ನಲ್ಸ್ ಪಾಸಾಗಿ ಅದೇನಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಓಕೆ ಇದು ಬಿಸಿ ಇದೆ ನಾನು ಮುಟ್ಟಬಾರ್ದು ಅನ್ನೋ ಥರ ನೀವು ಆ ತಕ್ಷಣ ಕೈನ ಹಿಂದೆ ಎಳ್ಕೊಳ್ತೀರಾ. ಸೊ ಈ ಒಂದು ಕೆಲಸ ತಕ್ಷಣ ಹೆಂಗೆ ಮಿಲಿ ಸೆಕೆಂಡ್ಸಲ್ಲಿ ಆಗುತ್ತೆ ಗೊತ್ತಾ ನಮ್ಮ ಹ್ಯೂಮನ್ ಬ್ರೈನ್ಸಲ್ಲಿ. ಸೊ ಅದೇ ಥರ ಈ ಒಂದು ಕಾನ್ಸೆಪ್ಟ್ನ ಅವರು ಇನ್ಸ್ಪಿರೇಷನ್ ಆಗಿ ತಗೊಂಡು ನ್ಯೂರಲ್ ನೆಟ್ವರ್ಕ್ಸ್ ಅನ್ನೋ ಕಾನ್ಸೆಪ್ಟ್ನ ಬಿಲ್ಡ್ ಮಾಡಿದ್ರು. ಸೊ ಇಲ್ಲಿ ವಾಟ್ ಇಫ್ ಇದೇ ಥರ ನ್ಯೂರಾನ್ಸ್ನ ನಾವು ಆರ್ಟಿಫಿಷಿಯಲ್ ಆಗಿ ಬಿಲ್ಡ್ ಮಾಡಿದ್ರೆ ಯೂಸಿಂಗ್ ಸ್ಮಾಲ್ ಮ್ಯಾಥಮೆಟಿಕಲ್ ಮಾಡೆಲ್ಸ್ ಬಿಲ್ಡ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿದ್ರು. ಸೊ ದೇರ್ ಸೊ ದೇ ಕ್ರಿಯೇಟೆಡ್ ದ ಆರ್ಟಿಫಿಷಿಯಲ್ ನ್ಯೂರಾನ್, ಸೊ ವಿಚ್ ಆಕ್ಟ್ಸ್ ಲೈಕ್ ಆರ್ ವಿಚ್ ಡ್ಯೂಪ್ಲಿಕೇಟ್ಸ್ ದ ವರ್ಕಿಂಗ್ ಆಫ್ ದ ನ್ಯೂರಾನ್ಸ್. ಸೊ ಈ ಆರ್ಟಿಫಿಷಿಯಲ್ ನ್ಯೂರಾನ್ ಏನು ಮಾಡುತ್ತೆ ಅಂದರೆ ಇನ್ಪುಟ್ಸ್ನ ತಗೊಳುತ್ತೆ. ಲೈಕ್ ಸಿನ್ಸ್ ಅದೇನಂದರೆ ಅದು ಮ್ಯಾಥಮೆಟಿಕಲ್ ಮಾಡೆಲ್ ಆಗಿರೋದ್ರಿಂದ ನಂಬರ್ಸ್ನ ಇನ್ಪುಟ್ಸ್ ಆಗಿ ತಗೊಳುತ್ತೆ. ಆಮೇಲೆ ಅದು ವೇಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಏನು ಮಾಡುತ್ತೆ ಎಲ್ಲ ಆ್ಯಡ್ ಮಾಡುತ್ತೆ. ಆಮೇಲೆ ಈ ಒಂದು ರಿಸಲ್ಟ್ನ ನೆಕ್ಸ್ಟ್ ಒಂದು ಫಂಕ್ಷನ್ಗೆ ಪಾಸ್ ಮಾಡುತ್ತೆ. ಆಮೇಲೆ ಏನಾಗುತ್ತೆ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದೇ ರೀತಿ ಒಂದು ನ್ಯೂರಲ್ ನೆಟ್ವರ್ಕಿಂದ ಲೈಕ್ ಒಂದು ನ್ಯೂರಲ್ ಏನಂತೀರ ಹೆಂಗೆ ಒಂದು ನ್ಯೂರನಿಂದ ಇನ್ನೊಂದು ನ್ಯೂರನ್ಗೆ ಹೋಗುತ್ತೆ, ಅದೇ ಥರನೂ ಇಲ್ಲಿ ಪಾಸ್ ಆಗ್ತಾ ಹೋಗುತ್ತೆ ಅಷ್ಟೇ.
ಸೊ ಅದೇ ತರ ಇಲ್ಲಿ ಥೌಸಂಡ್ಸ್ ಆರ್ ಮಿಲಿಯನ್ಸ್ ಗಟ್ಲೆ ನ್ಯೂರಾನ್ಸ್ ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ಅದೇ ರೀತಿ ಸಿಗ್ನಲ್ಸ್ ಕೂಡ ಪಾಸ್ ಆಗ್ತಾ ಹೋಗುತ್ತೆ. ಇದನ್ನೇ ನ್ಯೂರಲ್ ನೆಟ್ವರ್ಕ್ ಅಂತಾರೆ. ಈ ನ್ಯೂರಲ್ ನೆಟ್ವರ್ಕ್ ಲೀಡ್ಸ್ ಟು ದ ಡೀಪ್ ಲರ್ನಿಂಗ್. ಅಷ್ಟೇ, ಇದಕ್ಕೂ ಎಕ್ಸಾಂಪಲ್ಸ್ ನಾವು ಇದನ್ನೇ ತಗೊಳ್ಬೋದು. ಐಡೆಂಟಿಫಿಕೇಶನ್ ಆಫ್ ಡಾಗ್ ನಾನು ಅವಾಗೆ ಹೇಳ್ದೆ ಅಲ್ವಾ. ಸೊ ಇವಾಗ ನೀವು ಐಡೆಂಟಿಫೈ ಮಾಡೋದಕ್ಕೆ ಒಂದು ಮಷೀನ್ ನೀವು ಬಿಲ್ಡ್ ಮಾಡಿದ್ದೀರಾ ಅಂತ ಅಂದ್ರೆ ಟ್ರೆಡಿಷನಲ್ ಮಷಿನ್ ಲರ್ನಿಂಗ್ ಅಲ್ಲಿ ಏನಾಗುತ್ತೆ, ಸೊ ಜನರಲ್ ಆಗಿ ಆಮ್, ಏನಾಗುತ್ತೆ, ಇಯರ್ ಸೈಜು, ಟೇಲ್ ಲೆಂತ್, ಮತ್ತೆ ಶೇಪ್ ಆಫ್ ಫೇಸ್, ಐ ಡಿಸ್ಟೆನ್ಸ್ ಇದೆಲ್ಲ ಕೊಡಬೇಕು. ಇದ್ರ ಬಗ್ಗೆ ಎಲ್ಲ ನೀವು ಫೀಚರ್ಸ್ ಎಲ್ಲ ಡಿಫೈನ್ ಮಾಡಬೇಕು. ಸೊ ಈ ಫೀಚರ್ಸ್ನೆಲ್ಲ ಡಿಫೈನ್ ಮಾಡಬೇಕು, ಮಾಡೋಕ್ಕೆ ನಿಮಗೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಅದರಿಂದ ಈ ಡೀಪ್ ಲರ್ನಿಂಗ್ ಕಾನ್ಸೆಪ್ಟಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ನೀವು ಥೌಸಂಡ್ಸ್ ಆಫ್ ಇಮೇಜಸ್ನ ನೀವು ಪಾಸ್ ಮಾಡಿಕೊಂಡ್ರೆ, ಸೊ ಅವಾಗ ಏನಾಗುತ್ತೆ, ಇಲ್ಲಿ ಎಡ್ಜಸ್ನ ಡಿಟೆಕ್ಟ್ ಮಾಡುತ್ತೆ, ಶೇಪ್ಸ್ನ ಡಿಟೆಕ್ಟ್ ಮಾಡುತ್ತೆ, ಇದರಲ್ಲಿರುವಂಥ ಪ್ಯಾಟ್ರನ್ಸ್ನ ಡಿಟೆಕ್ಟ್ ಮಾಡುತ್ತೆ. ಆಮೇಲೆ ಕಾಂಪ್ಲೆಕ್ಸ್ ಫೀಚರ್ಸ್ನೆಲ್ಲ ಅದಷ್ಟಕ್ಕದೇ ಡಿಟೆಕ್ಟ್ ಮಾಡಿ, ಸೊ ದಿಸ್ ಪ್ಯಾಟರ್ನ್ ಇಸ್ ಲುಕ್ಸ್ ಲೈಕ್ ಅ ಕ್ಯಾಟ್, ದಿಸ್ ಪ್ಯಾಟರ್ನ್ ಇಸ್ ಲುಕ್ ಲೈಕ್ ಅ ಡಾಗ್, ಈ ಥರ ಔಟ್ಪುಟ್ಸ್ನ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಡೀಪ್ ಲರ್ನಿಂಗ್ ಹೆಂಗೆ ರಿಲೇಟ್ ಆಗಿದೆ ಅಂತ. ಸೊ ನಾವು ನೆಕ್ಸ್ಟ್ ಬರೋವಂಥದ್ರಲ್ಲಿ ನಾವು ಯಾವ ರೀತಿ ಡೇಟಾ ಸೈನ್ಸ್, ಡೇಟಾ ಮೈನಿಂಗ್ ಮತ್ತು ಡೇಟಾ ಅನಾಲಿಟಿಕ್ಸ್ ಎಲ್ಲ ರಿಲೇಟ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.